ಏನಾಗ್ತದೆ ಫಸ್ಟ್ ನಾವು ಏನು ಫಸ್ಟ್ ಫಸ್ಟ್ ಯಾವತ್ತು ಅದ್ರ ಜೊತೆಗೆ ಏನಾಗ್ತದೆ ಇದು ಬಯೋಸಿಕ್ ಅದಕ್ಕೆ ಫಸ್ಟ್ ಪೇಜ್ದಾಗೆ ನಾವು ಹೊಂದಿರ್ತೀವಿ ಅಂದ್ರೆ ಕ್ಲೋರೋಫರಿಕ್ಸ್ ಆಗಲಿ ನಿಮ್ಗೆ ಯಾವ್ದು ಜೊತೆ ಯಾವ್ದು ಮಿಕ್ಸ್ ಮಾಡಿದ್ರೆ ಏನಾಗ್ತದೆ ಅದು ಈಗ ಏನ್ ಕಂಟ್ರೋಲ್ ಆಗ್ತದೆ ಸ್ಪ್ರೆಡಿಂಗ್ ಆಫ್ ಕಡಿಮೆ ಸೆಕೆಂಡ್ ಸ್ಪ್ರೆಡ್ ಸ್ವಲ್ಪ ಇನ್ಸೆಕ್ಷನ್ ಸೇರ್ಕೊಂಡಿರ್ತದೆ ಅವಾಗ ಏನಾಗ್ತದೆ ಅವಾಗ ಚಾನ್ಸ್ ರೆಗ್ಯುಲರ್ ಸ್ಟಾರ್ಟ್ ಆಗಿರ್ತದೆ ಥರ್ಡ್ ಸ್ಪ್ರೇ ಅದು ಇನಿಷಿಯಲಿ ಡಿಸೀಸ್ ಅದ್ರ ಸಲುವಾಗಿ ಕಾರ್ಬನ್ ಪ್ಲಸ್ ಇನಿಷಿಯಲಿ ಮಾಡಬಹುದು. ಥರ್ಡ್ ಸ್ಪ್ರೇ ಏನಂದ್ರೆ ದಿಸ್ ಇಸ್ ಫೈನಲ್ ಸ್ಪ್ರೇ. ನಾವು ಮೇನ್ ಕಾನ್ಸಂಟ್ರೇಷನ್ ಇಸ್ ಆನ್ ದಿ ಅದಕ್ಕೆ ವ್ಯಾಕ್ಸಿನ್ ಬೆಂಜೆಟ್ ಬೆಂಜೆಟ್ ಅದ್ರ ಜೊತೆಗೆ ಏನಾದ್ರು ಅಂದ್ರೆ ಡಿಸೀಸ್ ಕಂಡ್ರೆ ಏನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ನ್ಯೂಟ್ರಿಷನ್ ಪಲ್ಸ್ ಬಾರಿಗೆ ಇತ್ತೀಚೆಗೆ ಇಟ್ಕೋದು ನ್ಯೂಟ್ರಿಯೆಂಟ್ ಮೈಕ್ರೋಟ್ರಿಯೆಂಟ್ ಪ್ಯಾಕೆಟ್ ಅದಕ್ಕೆ ಯೂಸ್ ನ್ಯಾನೋ ಡಿಎಪಿ ಸ್ಟಾರ್ಟ್ ಮಾಡಿ ಇವರು ಸಹಾಯಗೊತ್ತೊಂದಿಗೆ ನ್ಯಾನೋ ಡಿಎಪಿ ಹಾಗೂ ನ್ಯಾನೋ ಯೂರಿಯಾ ಪ್ರಾತ್ಯಕ್ಷಿಕೆಯನ್ನು ಹೊಂದ ತಗೊಂಡಿವಿ. ಇವೆಲ್ಲ ನೋಡಿದಂತ ಫಸ್ಟ್ ಜಗಳ ಹೊಡಿದೆ ಹುಡುಗಿ ಗ್ರಾಮ ಅಂತ ಡಿಪಾರ್ಟ್ಮೆಂಟ್ ಫಸ್ಟ್ ಆಮೇಲೆ IIT. ನಮಸ್ಕಾರ ಎಲ್ಲರಿಗೂ. ಈಗ ನಾವು ಇಲ್ಲಿ ಸೇಡಂ ತಾಲೂಕಿನ ಹುಡುಗಿ ಗ್ರಾಮದ ಶ್ರೀ ಬಸವರಾಜ್ ಪಾಟೀಲ್ ಅವರು ಹೊಲದಲ್ಲಿದ್ದೇವೆ. ನಾವು ಇಲ್ಲಿ ನೋಡ್ತಾ ಇರೋದು ಚೆನ್ನಾಗಿರ್ತಕ್ಕಂಥದ್ದು ಇದು ಹೆಸರಿನ ಬೆಳೆ ಇದೆ. ಇಲ್ಲಿ ಇದು ನಾವು ಬೇರೆ ಕಡೆ ಎಲ್ಲ ನೋಡ್ಕೊತ ಬಂದೇವಪ್ಪ ಅಂತಂದ್ರೆ ಇದು ಇಷ್ಟು ಒಳ್ಳೆ ರೀತಿಯಿಂದಾಗಿ ಬರ್ಲಿಕ್ಕೆ ಪ್ರಮುಖವಾದ ಕಾರಣ ಏನಪ್ಪಾ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಬೀಜದಿಂದ ಚಾಲು ಮಾಡ್ಬೇಕು. ನಾವು ಬೀಜಕ್ಕೆ ಯಾವ ರಸ ಇರುವ ಕೀಟಗಳು ಬರಬಾರ್ದು ಅಂತೇಳಿ ಶಿಫಾರಸ್ ಮಾಡಿದಂತಹ ಇಮಿಡಾಕ್ಲೋಪಿಡ್ 600 FS ಇರ್ತಕ್ಕಂಥದ್ದು ಒಂದು ಬೀಜೋಪಚಾರ ಮಾಡ್ಬೇಕು. ಅಂತಂದ್ರೆ ಪ್ರತಿ ಕೆಜಿ ಬೀಜಕ್ಕೆ 5 ml ದಂತೆ ಒಂದು ಬೀಜೋಪಚಾರ ನಾವು ಮಾಡಿ ಬಿತ್ತಿದ್ದೆ ಅದಲ್ಲಿ ಒಳ್ಳೆ ರೀತಿಯಿಂದ ಬರ್ತದೆ. 8-15 ದಿವಸ ತನಕ ಯಾವುದೇ ರಸ ಇರುವ ಕೀಟ ಬರಂಗಿಲ್ಲ. ಇದು ಬಹಳ ಪ್ರಮುಖವಾಗಿ ಇರ್ತಕ್ಕಂಥ ವಿಷಯ. ಯಾಕಪ್ಪ ಅಂದ್ರೆ ಇಲ್ಲಿ ನಮ್ ಸಿಂಪರಣೆ ಉಳಿತೈತಿ, ನಮಗೆ ನೈಸರ್ಗಿಕವಾಗಿ ಒಂದು ಮಾಡ್ದಂಗ ಆಗ್ತದೆ. ಯಾಕಪ್ಪ ಅಂದ್ರೆ ವಾತಾವರಣದಲ್ಲಿ ಏನು ಕಲುಷಿತ ಆಗಿಲ್ಲ, ಹೊರಗಿನ ಸ್ಪ್ರೇ ಮಾಡಿದೆವು ಅಂದ್ರೆ. ಅದಕ್ಕೆ ಬೀಜೋಪಚಾರ ಬಹಳಷ್ಟು ಮುಖ್ಯವಾಗಿ ಇರ್ತಕ್ಕಂಥದ್ದು. ಅದು ಆದ ಕೂಡಲೇ ಇದು ಹೆಸರಿನ ಬೆಳೆಗೆ ಬರ್ತಕ್ಕಂಥ ರಸ ಇರುವ ಕೀಟಗಳು ಬರ್ತಾವ ಒಂದೊಂದ್ಸಲ. ಆಮೇಲೆ ಒಂದು ಕೊರೆದು ತಿಂತಕ್ಕಂಥ ಕೀಟಗಳು ಬರ್ತಾವ. ನಾವು ನೋಡ್ಕೋಬೇಕು ಇದಕ್ಕೆ. ರಸ ಇರುವ ಕೀಟಗಳು ಇದ್ದವಪ್ಪ ಅಂದ್ರೆ ಅಂತರ್ವ್ಯಾಪಿ ಕೀಟನಾಶಕಗಳಾದಂತ ಇಮಿಡಾಕ್ಲೋಪಿಡ್ ಆಗಿರ್ಬೋದು ಅಥವಾ ಥಯಾಮಿಥಾಕ್ಸಮ್ ಆಗಿರ್ಬೋದು. ಅದ್ರ ಜೊತೆಯಾಗಿ ಕ್ಲೋರ್ಪೆರಿಫಾಸ್ 20 EC ಇರ್ತಕ್ಕಂಥದ್ದು 2 ml, ಇಮಿಡಾಕ್ಲೋಪಿಡ್ ಅಥವಾ ಥಯಾಮಿಥಾಕ್ಸಮ್ ಇತ್ತು ಅಂದ್ರೆ 1/2 ml ಅದಷ್ಟು ಹಾಕಿ ನಾವು ಸಿಂಪಡಣೆ ಮಾಡ್ಬೇಕು ಇದಕ್ಕೆ. ಆಮೇಲೆ ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಯಾವ್ದಾರೇ ರೋಗಗಳು ಕಂಡುವಪ್ಪ ಅಂದ್ರ ಒಂದೊಂದ್ಸಲ ಬೂದಿ ರೋಗ ಕಾಣಿಸ್ತದೆ, ಒಂದೊಂದ್ಸಲ ಎಲೆ ಚುಕ್ಕಿ ರೋಗ ಕಾಣಿಸ್ತದೆ. ಹಂಗೇನಾರ ಕಾಣ್ತಾವ ಅಂತಂದ್ರೆ ನಾವು ಸೂಕ್ತವಾಗಿ ಶಿಫಾರಸ್ ಮಾಡಿದಂತದ್ದು ಶಿಲೀಂಧ್ರ ನಾಶಕವನ್ನು ಉಪಯೋಗ ಮಾಡ್ಕೋಬಹುದು. ಅದರಲ್ಲಿ ಪ್ರಮುಖವಾಗಿ ನಾವು ಹೇಳ್ಬೇಕಾಗಿತ್ತು ಏನಪ್ಪಾ ಅಂತಂದ್ರೆ ಕಾನ್ಸಂಟ್ರೇಷನ್ ಪ್ಲಸ್ ಶಿಲೀಂಧ್ರ ನಾಶಕ ಇದೆ, ಅದಕ್ಕೆ ಸಿಂಪಡಣೆ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಹೆಕ್ಸಾಕೊನಜೋಲ್ ಅಂತ ಹೇಳಿ ಬರ್ತೈತೆ, ಅದನ್ನ ನಾವು ಸಿಂಪಡಣೆ ಮಾಡ್ಕೊಂಡು ಅಂದ್ರೆ ಈ ರೀತಿಯಾಗಿ ಕೀಟಗಳನ್ನು ಮತ್ತು ರೋಗಗಳನ್ನು ನಿಯಂತ್ರಣ ಮಾಡಬಹುದು. ಬಟ್ ರೈತರಿಗೆ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಸಾಲು ದಪ್ಪ ಆಗ್ತಕ್ಕಂಥದ್ದು ಒಂದ್ ಕೆಲಸ ಆಗ್ಬೇಕು. ಸಾಲುಗಳು ತುಂಬಿಕೊಳ್ಳುವಂಗೆ, ಕಾಳು ಯಾವ ಸೊಳ್ಳು ಆಗ್ಲಾರ್ದಂಗೆ ನೋಡ್ಕೋಬೇಕು. ಇದಕ್ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಪೋಷಕಾಂಶಗಳ ಅವಶ್ಯಕತೆ ಇದೆ. ಅದಕ್ಕಾಗಿನೇ ಇಲ್ಲಿ ನ್ಯಾನೋ DAP ಪ್ಲಸ್ ಇರ್ತಕ್ಕಂಥದ್ದು ಸೂಕ್ಷ್ಮ ಪೋಷಕಾಂಶಗಳು ಇರ್ತಕ್ಕಂಥದ್ದು ಒಂದು ಇಫ್ಕೋದವ್ರದ್ದು ಒಂದು ಕಾಂಬಿನೇಷನ್ ಇದೆ. ಮೈಕ್ರೋ ನ್ಯೂಟ್ರಿಯೆಂಟ್ ಜಿಂಕ್ ಇದೆ, ಐರನ್ ಇದೆ, ಆಮೇಲೆ ಕ್ಯಾಲ್ಸಿಯಂ ನ್ಯೂಟ್ರಲ್ಸ್ ಅಂತ ಕೂಡಿದ್ದಿದೆ. ಅದನ್ನು ಕೂಡ ನಾವು ಇಲ್ಲಿ ಸಿಂಪಡಣೆ ಮಾಡಿದ್ದೇವೆ. ಸಿಂಪಡಣೆ ಮಾಡಿದ್ದಕ್ಕೆ ಏನಾಗ್ತದಪ್ಪ, ಕಾಳುಗಳು ದಪ್ಪ ಆಗ್ತಕ್ಕಂಥದ್ದು, ಉದುರುದು ಕಡಿಮೆ ಆಗ್ತದೆ, ಕಾಳುಗಳೆಲ್ಲ ದಪ್ಪ ವೇಟ್ ಬರ್ತೈತೆ. ಆ ರೀತಿಯಿಂದ ಇಲ್ಲೊಂದು ಪ್ರಾತ್ಯಕ್ಷಿಕೆ ಮಾಡಲಾಗಿದೆ. ಈ ಪ್ರಾತ್ಯಕ್ಷಿಕೆಯಲ್ಲಿ ಪ್ರಮುಖವಾಗಿ ಕೃಷಿ ಇಲಾಖೆ, ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರ, ಆಮೇಲೆ ಇಫ್ಕೋ ಕಂಪನಿದವರು ಪ್ರಮುಖವಾಗಿ ಇರ್ತಕ್ಕಂಥದ್ದು ಇಲ್ಲಿ ಒಂದು ಪ್ರಾತ್ಯಕ್ಷಿಕೆ ಮಾಡ್ತಾ ಇದೆ. ಅದಕ್ಕೆ ಇದರಿಂದ ನಾವು ಸಿಂಪರಣೆ ವಿಶೇಷವಾಗಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸಿಂಪರಣೆ ಕೈಗೊಳ್ಬೇಕಾಗಿತ್ತಪ್ಪ ಅಂದ್ರೆ ಸಾಕಷ್ಟು ಜನ ನಾವೆಲ್ಲ ಕೇಳಿ ಹೊಲದಾಗ ನಾವು ತಿರುಗಾಡದೇವಪ್ಪ ಅಂದ್ರೆ ಬಾಬಡಿ ಆಗ್ತೈತಿ, ಕಾಳು ಕಟ್ಟಂಗಿಲ್ಲ, ಹಂಗೆ ಅಂತವೆಲ್ಲ ಇಂಥವ್ ರೈತರು ಇಲ್ಲಿ ಸಮಸ್ಯೆ ಇರೋದು. ಫಾಸ್ಟ್ ತಿರುಗಾಡನು ಬಾರ್ದು. ಅದಕ್ಕಾಗಿ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಡ್ರೋನ್ ಒಂದು ಪ್ರಾತ್ಯಕ್ಷಿಕೆ ಮಾಡಿ ಡ್ರೋನ್ ಮುಖಾಂತರ ಸಿಂಪರಣೆ ಮಾಡ್ತಕ್ಕಂಥದ್ದು
ಕೀಟನಾಶಕಗಳನ್ನ ಆಯ್ತು, ಆಮೇಲೆ ಪೋಷಕಾಂಶಗಳನ್ನ ಕೂಡ ಸಿಂಪರಣೆದು ಮಾಡ್ತಕ್ಕಂಥದ್ದು. ಈ ಡ್ರೋನ್ ದಲ್ಲಿ ನಾವು ಪ್ರಮುಖವಾಗಿ ಕೀಟಗಳು ಆಮೇಲೆ ಪೋಷಕಾಂಶಗಳ ಸಂಬಂಧ 10 ಲೀಟರ್ ಕೆಪಾಸಿಟಿ ಇರ್ತಕ್ಕಂತ ಒಂದು ಡ್ರೋನ್ ಇದೆ. 10 ಲೀಟರ್ ಇರ್ತಕ್ಕಂತ ಒಂದು ಕೆಪಾಸಿಟಿಯಲ್ಲಿ 300 ml ದಷ್ಟು ಮೊನೊಕೊಟೋಪಾಸ್ ಅಂತರ್ವ್ಯಾಪಿ ಕೀಟನಾಶಕ ಆಗಿರ್ತೈತಿ ಇದು. ಆಮೇಲೆ 100 ಗ್ರಾಮದಷ್ಟು ನಮ್ದು ಇಮಾಮೆಕ್ಟಿನ್ ಬೆಂಜೋಯೇಟ್ ಅಂತ ಹೇಳಿ ಅಂತಕ್ಕಂಥದ್ದು, ಇದು ಸ್ಪರ್ಶ ಕೀಟನಾಶಕ ಅಂತ ಹೇಳ್ಬೋದು ಇದಕ್ಕೆ. ಇದ್ರ ಜೊತೆಯಾಗಿ 250 ml DAP ಇರ್ತಕ್ಕಂಥದ್ದು, ನ್ಯಾನೋ DAP ಪ್ರಮುಖವಾಗಿ ಲಿಕ್ವಿಡ್ ನ್ಯಾನೋ DAP. ಆಮೇಲೆ ಲಿಕ್ವಿಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್ 250 ml ಇರ್ತಕ್ಕಂಥದ್ದು ಇಫ್ಕೋದು. ಇದನ್ನು ಕೂಡಿ 10 ಲೀಟರ್ ನೀರೊಳಗೆ ಹಾಕಿ ನಾವು ಸಿಂಪರಣೆ ಮಾಡ್ತೇವೆ. ಇದು 1 ಎಕರೆಗೆ ಬೇಕಾಗ್ತಕ್ಕಂತ ಒಂದು ದ್ರಾವಣ. ಇಲ್ಲಿ ನಾವು ನೋಡ್ತಕ್ಕಂಥದ್ದು ಒಂದು 8 ರಿಂದ 10 ನಿಮಿಷಕ್ಕೆ 1 ಎಕರೆ ಆಗ್ತಕ್ಕಂಥದ್ದು ಅದೇ. ಇದು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು. ರೈತ ಬಾಂಧವರಲ್ಲಿ ಗಮನಿಸ್ಬೇಕು ಏನಪ್ಪಾ ಅಂತಂದ್ರೆ, ನಾವು ಸಿಂಪರಣೆ ಎಷ್ಟು ಸಮಯದೊಳಗೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ನಾವು ಅದೇ ಆಳ ಹಚ್ಚಿ ನಾವು ಎಲ್ಲ ಮಾಡ್ಕೊತ ಹೋದೇವಿ, ಅಷ್ಟೊತ್ತಿಗೆ ಮಳೆ ಬರ್ತೈತಿ, ಒಂದೊಂದ್ಸಲ ಆಗಂಗಿಲ್ಲ, ಒಳಗೆ ಹೋಗ್ಲಕ್ ಆಗಂಗಿಲ್ಲ. ಇಂಥವೆಲ್ಲ ನಾವು ಈ ಡ್ರೋನ್ ಸಿಂಪರಣೆ ಮುಖಾಂತರ ನಾವು ಒಂದು ಉಪಯೋಗ ಆಗ್ತೈತಿ ಅಂತೇಳಿ ಹೇಳ್ಬೋದು ನಾವು. ರೈತ ಬಾಂಧವರಿಗೆ ನಮಸ್ಕಾರ. ನಾವು ಇವತ್ತಿನ ದಿವಸ ತಾವು ನೋಡ್ತಾ ಇದ್ರಿ, ಕಂಟಿನ್ಯೂ ಆಗಿ ಮಳಿ ಬರ್ತಾ ಇದೆ. ಒಳಗಡೆ ನಮ್ಗೆ ರೈತರು ಒಳಗಡೆ ಹೋಗಕ್ ಆಗ್ತಾ ಇಲ್ಲ. ಆಮೇಲೆ ಮೋಡ ಕವಿದ ವಾತಾವರಣ ಕೂಡ ಇದೆ, ಚಿಟಿ ಮಳಿ ಐತಿ ಈಗ. ಆಮೇಲೆ ರೈತರಿಗೆ ಏನಾಕತಿ, ಪೋಷಕಾಂಶದ ಕೊರತೆ ಫೀಲ್ಡ್ ಅಲ್ಲಿ ಕಾಣಕತೈತಿ. ಒಳಗೋಗಿ ರೈತರಿಗೆ ಸ್ಪ್ರೇ ಮಾಡಕ್ಕೂ ಒಂದು ಆಗ್ತಾ ಇಲ್ಲ. ಈ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ಇವತ್ತಿನ ದಿವಸ ನಾವು ಒಂದು ಹುಡುಗಿ ಗ್ರಾಮದಲ್ಲಿ ಡಾಕ್ಟರ್ ಬಸವರಾಜ ಪಾಟೀಲ್ ಅವರ ಹೊರದಲ್ಲಿ ನಾವೊಂದು ಪ್ರಾತ್ಯಕ್ಷಿಕೆಯನ್ನು ಕೈಗೊಂಡಿದ್ದೀವಿ. ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ಅದೇ ರೀತಿಯಾಗಿ ಇಫ್ಕೋ ಸಂಸ್ಥೆ ಹಾಗೂ IIT ಇವರೆಲ್ಲರ ಒಂದು ಸಹಯೋಗದೊಂದಿಗೆ ನಾವೊಂದು ಡ್ರೋನ್ ಮುಖಾಂತರ ಒಂದು ಔಷಧಿ, ಅದೇ ರೀತಿಯಾಗಿ ಒಂದು ನ್ಯಾನೋ DAP, ನ್ಯಾನೋ ಯೂರಿಯಾ, ಅದೇ ರೀತಿಯಾಗಿ ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇ ಪ್ರಾತ್ಯಕ್ಷಿಕೆ ಕೈಗೊಳ್ತಾ ಇದ್ದೀವಿ ಕಡಿಮೆ ಅವಧಿಯಲ್ಲಿ. ಇದು ಟೋಟಲ್ 25 ಎಕರೆ ಜಮೀನಿದೆ. 25 ಎಕರೆ ಜಮೀನು ಆಲ್ರೆಡಿ ಈಗ ಸರ್ ಹೇಳಿದ್ರು, ಈಗ ಆಲ್ರೆಡಿ 2 ಸ್ಪ್ರೇ ತಗೊಂಡಿದ್ದಾರೆ. ಒಂದು ರೋಗ ಇಲ್ಲ, ಒಂದು ಕೀಟ ಇಲ್ಲ, ಬೆಳೆ ಹುಲೂಸ ಬೆಳೆದೈತಿ. ಅದೇ ನಾವು ಬರ್ಬೇಕಾದ್ರೆ ನೋಡಿ ಅಲ್ಲಲ್ಲ ಹಳದಿ ಒಂದು ನಮಗ ನಂಜನ ರೋಗ ಕಾಣ್ತಾ ಇದೆ. ಇಲ್ಲಿ ಏನೇನೇನೇನು ಕಾಣ್ತಾ ಇಲ್ಲ. ಮುಖ್ಯ ಕಾರಣ ಅಂತಂದ್ರೆ ಬಿತ್ತನೆ ಬೀಜ ಹಿಡ್ಕೊಂಡು, ಬೀಜೋಪಚಾರ ಹಿಡ್ಕೊಂಡು, 2ನೇ ಸ್ಪ್ರೇ ಆಗಿ ಒಂದು ಏನವರು ಅಂತರ್ವ್ಯಾಪಿ ಕೀಟನಾಶಕ ತಗೊಂಡು ಅದಾದ ತಕ್ಷಣ ಒಂದು ಇದನ್ನ ಔಷಧಿನ ಕೂಡ ಸ್ಪ್ರೇ ಮಾಡಿದ್ದಾರೆ. ನಮ್ಗೇನು ಇದು 3ನೇ ಸ್ಪ್ರೇ ಇದೆ. 3ನೇ ಸ್ಪ್ರೇಗಾಗಿ ನಾವ್ ಇವಾಗ ಒಂದು ಇಮಾಮೆಕ್ಟಿನ್ ಬೆಂಜೋಯೇಟ್, ಮೊನೊಕ್ರೋಟೋಫಾಸ್, ಅದ್ರ ಜೊತೆಗೆ ನ್ಯಾನೋ DAP, ನ್ಯಾನೋ ಯೂರಿಯಾ ಒಂದು ಸ್ಪ್ರೇ ಮಾಡಿಬಿಟ್ರೆ ಆಲ್ರೆಡಿ ನೋಡ್ತಾ ಇದ್ದೀರಿ ಈಗ ಕಾಳು ಕಟ್ಟುವ ಒಂದು ಹಂತದಲ್ಲಿ ಬರ್ತಾ ಇದೆ. ಒಂದು ಹುಲುಸಾದಂತಹ ಒಂದು ಬೆಳೆಯನ್ನ ಬರುತ್ತೆ. ಅದಕ್ಕೆ ದಯಮಾಡಿ ರೈತ ಬಾಂಧವರು ನಾವು ಎಲ್ಲರೂ ಇದು ಒಂದು ಪ್ರಯೋಗ ಕೇವಲ 10 ನಿಮಿಷದಲ್ಲಿ 1 ಎಕರೆ ಹೊಡಿತೈತಿ, ಕಡಿಮೆ ನೀರು ಹಾಕೈತಿ. ಆಮೇಲೆ ಇವತ್ತು 25 ಎಕರೆ ಪೂರ್ತಿ ಒಂದೇ ದಿವಸ ಮುಗಿಸೈತಿ. ನಾವು ಮ್ಯಾನ್ಯುವಲಿ ಮಾಡಕ್ ಹೋದ್ರೆ ಸಾಧ್ಯನೇ ಇಲ್ಲ, ಒಳಗೆ ಹೋಗಿ ಹೊಡ್ಯಾಕೂ ಆಗಂಗಿಲ್ಲ. ಅದಕ್ಕೆ ದಯಮಾಡಿ ಎಲ್ಲಾ ರೈತ ಬಾಂಧವರು ಒಂದು ದ್ರೋಣದ ನಾವು ಒಂದು ನಂಬರ್ ಕೂಡ ಕಳಿಸ್ತೀವಿ. ಎಲ್ಲಾ ರೈತ ಬಾಂಧವರು ಇದು ಉಪಯೋಗ ಮಾಡ್ಕೊಂಡು ತಮ್ಮ ತಮ್ಮ ಬೆಳೆಗಳನ್ನ ಸಂರಕ್ಷಣೆ ಮಾಡ್ಕೊಳ್ಬೇಕಂತ ತಮ್ಗೆಲ್ರಿಗೂ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ಸಿದ್ದಾರೂಢ ಅಂತ ಹೇಳಿ ಇಫ್ಕೋ ಸಂಸ್ಥೆಯ ಕೃಷಿ ಅಧಿಕಾರಿಗೆ ಕೆಲಸ ಮಾಡ್ತಾ ಇದ್ದೀನಿ. ಇಂದು ನಮ್ಮ ಕೃಷಿ ಇಲಾಖೆ ಕಲಬುರಗಿ, ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಮತ್ತು ಇಫ್ಕೋ ಸಂಸ್ಥೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಸವರಾಜ್ ಸರ್ ಅವರ ಹೊಲದಲ್ಲಿ ಹೆಸರು ಬೆಳೆಯಲ್ಲಿ ಏನಪ್ಪಾ ಅಂದ್ರೆ ಒಂದು ಡ್ರೋನ್ ಮುಖಾಂತರ ಔಷಧಿಗಳ ಸಿಂಪಡಣಾ ಪ್ರಾತ್ಯಕ್ಷಿಕೆ ಹಮ್ಮಿಕೊಳ್ಳಲಾಗಿದೆ. ಈ ಸಿಂಪಡಣೆಯಲ್ಲಿ ಡ್ರೋನ್ ಮುಖಾಂತರ ನಾವು ಆಲ್ರೆಡಿ ಯಾವ ರೀತಿ ಸಿಂಪಡಣೆ ಈಗ ಇದು ಇಲ್ಲಿ ಪ್ರಮುಖವಾಗಿ ಮುಖ್ಯ ಅಂದ್ರೆ ಫೈನಲ್ ಕೊನೆಯ ಸ್ಪ್ರೇ ಆಗಿ ಇಲ್ಲಿ ಯೂಸ್ ಮಾಡಿದೆವು. ಇಲ್ಲಿ ಒಂದು ಸ್ಪ್ರೇ ಅಲ್ಲಿ ಏನ್ ಇದೆ ಅಂದ್ರೆ ಒಂದು ಪೋಷಕಾಂಶಗಳ ನಿರ್ವಹಣೆ, ಒಂದು ರೋಗ ನಿರ್ವಹಣೆ ಮತ್ತು ಕೀಟ ಇದ್ರೆ ಕೀಟಗಳ ನಿರ್ವಹಣೆ, ಈ 3 ದೃಷ್ಟಿಕೋನದಲ್ಲಿ ನಾವು ಏನೋ ಸ್ಪ್ರೇಯನ್ನು ಮಾಡಿದ್ದೇವೆ. ಈಗ ಮೊನೊಕ್ರೋಟೋಫಾಸ್ ಸ್ಪ್ರೇ ಕೀಟ ಕಂಟ್ರೋಲ್ ಅಂದ್ರೆ ನಮ್ದು ಇಫ್ಕೋ ಸಂಸ್ಥೆಯ ಒಂದು ನ್ಯೂಟ್ರಿಯೆಂಟ್ ಪೋಷಕಾಂಶಗಳ ದ್ರಾವಣ ಅಂತ ಹೇಳ್ತಾರೆ. ಆ ದ್ರಾವಣ ಅದರ ಜೊತೆಗೆ ಮೇಲ್ಗೊಬ್ಬರವಾಗಿ ಟೈಮಲ್ಲಿ ಏನು DAP ಆಗಿರ್ಬೋದು ಕೊಟ್ಟಿರ್ತಾರೆ. ಮೇಲ್ಗೊಬ್ಬರಗಳನ್ನ ನಿರ್ವಹಣೆ ಮಾಡಕ್ಕಾಗಿ ನ್ಯಾನೋ DAP ಅಲ್ಟರ್ನೇಟಿವ್ ಅಂದ್ರೆ ಅಲ್ಟರ್ನೇಟಿವ್ ಟು ನಾವು ಗೊಬ್ಬರ DAP ಚೀಲಕ್ಕೆ ಅಲ್ಟರ್ನೇಟಿವ್ ಆಗಿ ದ್ರವ ರೂಪದ ನ್ಯಾನೋ DAP ಅನ್ನು ಇದರ ಮಿಶ್ರಣವನ್ನು ನ್ಯಾನೋ DAP, ನ್ಯೂಟ್ರಾಕ್ಸ್ ಮತ್ತು ಈ ಕೀಟನಾಶಕಗಳ ಮಿಶ್ರಣವನ್ನು ಸ್ಪ್ರೇ ಮಾಡುವುದರ ಮೂಲಕ ಟೋಟಲ್ ಆಗಿ 25 ಎಕರೆಗಳ ಏನು ಸಿಂಪರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದೆ. ಇದನ್ನು ಬಿಟ್ಟು ರೈತರು ಈ ಇಫ್ಕೋ ಸಂಸ್ಥೆಯಿಂದ ನಮ್ಮ ಜಿಲ್ಲೆಯಲ್ಲಿ
ನಾವು ಸರ್ವಿಸ್ ಮೊದಲಲ್ಲಿ ಬಿಟ್ಟಿದ್ದೀವಿ. ನಾವು ರೈತ ಬಾಂಧವರು ತಮ್ಮ ಎಕರೆ ಪ್ರತಿ ಎಕರೆಗೆ 350 ರೂಪಾಯಿ ಅಂತ ನಾವು ಏನ್ ಮಾಡ್ತಿದ್ದೇವೆ, ಅದಕ್ಕೆ ತಾವು ರೂಪಾಯಿಯನ್ನು ನಿಗದಿಪಡಿಸಿರ್ತೇವೆ. 350 ಔಷಧವನ್ನು ಯಾಕಂದ್ರೆ ಮಳೆ ಜಾಸ್ತಿ ಆಗಿರುವುದರಿಂದ ಡ್ರೋನ್ಗಳ ಸಿಂಪಡಣೆ ಮಾಡಿ ಆಹಾರದ ಸದುಪಯೋಗ ತೆಗೆದುಕೊಳ್ಳಬೇಕಂತ ನಾವು ವಿನಂತಿಸಿಕೊಳ್ಳುತ್ತೇನೆ. ಮತ್ತೆ ಅದೇ ರೀತಿ ತಾವು ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ಡ್ರೋನ್ಗಳ ಸಿಂಪಡಣೆ ವ್ಯವಸ್ಥೆಗಾಗಿ ಬೇಕಾದ್ರೆ ನನ್ನ ನಂಬರ್ ತಮ್ಗೆ ಹೇಳ್ತಾ ಇದ್ದೀನಿ, ಸಿದ್ದಾರೂಢ ಅಂತ ಹೇಳಿ 9448090413 9448090413. ತಮ್ಗೆ ಯಾವ್ದಾದ್ರು ಡ್ರೋನ್ಗಳ ಇದು ಸರ್ವಿಸ್ ಬೇಕಾದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.